ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಎಲ್ಲ ಪಿಲ್ಲೋ ಕವರ್ಸ್ ಆಗಿರ್ಬೋದು ಮತ್ತು ಬೆಡ್ ಕವರ್ಸ್ ಎಲ್ಲನೂ ವಾಶ್ಗೆ ಹಾಕಿದ್ದೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಗಡಿಬಿಡಿಲಿ ಬೆಳಗ್ಗೆ ಬೆಡ್ ಕವರು ಎಲ್ಲ ಹಾಕೋಕ್ಕಾಗಿರಲಿಲ್ಲ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಬೆಡ್ ಕವರ್ಸು ಪಿಲ್ಲೋ ಕವರ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಸೊ ಇವಾಗ ಬೇಗ ಎಲ್ಲ ಹಾಕ್ಬಿಟ್ಟು ಸೊ ಫ್ರೆಂಡ್ಸ್, ನಿಮ್ಮ ಜೊತೆ ಇವತ್ತು ಪುಳಿಯೋಗರೆ ಪೌಡರು ಮತ್ತು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಅಂತ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವಾಗ ಕ್ವಿಕ್ಕಾಗಿ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪುಳಿಯೋಗರೆ ಮಾಡಿ ಕಳಿಸ್ದೆ. ಸೊ ಪುಳಿಯೋಗರೆ ಗೊಜ್ಜು ನನ್ನ ಮಕ್ಕಳಿಗೆ ತುಂಬ ಇಷ್ಟ, ನಾನು ಮಾಡೋವಂಥದ್ದು ತುಂಬಾ ಇಷ್ಟಪಟ್ಟು ತಿಂತಾರೆ. ಬೇಕಾದ್ರೆ 3 ಟೈಮ್ ಕೊಟ್ಟರೆ 3 ಟೈಮು ಬೇಕಿದ್ರೆ ಪುಳಿಯೋಗರೆ ಗೊಜ್ಜೆ ಊಟ ಮಾಡ್ತಾರೆ ವೈಟ್ ರೈಸ್ಗೆ. ಸೊ ಬಿಸಿ ರೈಸ್ಗೆ ಪುಳಿಯೋಗರೆ ಗೊಜ್ಜು ಕಲಿಸ್ಕೊಂಡು ಊಟ ಮಾಡಿದರೆ ಅದ್ರ ಟೇಸ್ಟೇ ಬೇರೆ ಫ್ರೆಂಡ್ಸ್. ನಾನಿವತ್ತು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ, ನೀವು ಒಂದ್ಸಲಿ ನೋಡಿ ಮಾಡಿ. ನಿಜವಾಗ್ಲೂ ತುಂಬಾ ಟೇಸ್ಟಾಗಿ ಬರುತ್ತೆ. ನೀವೇ ಕಾಮೆಂಟ್ ಮಾಡ್ತೀರಾ ಚೆನ್ನಾಗಿತ್ತು ಅಂತ ಹೇಳಿ. ಸೊ ಅವ್ರಿಗೆ ಲಂಚ್ ಇವತ್ತು ನಾನ್ ವೆಜ್ ಮಾಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾಂಬಾರು ಮಾಡಿದ್ದೀನಿ. ಬಟ್ ಅವ್ರಿಗೆ ನಾನ್ ವೆಜ್ ಕಳಿಸೋದಿಲ್ಲ, ನಾನು ಸ್ಕೂಲ್ಗೆಲ್ಲ ನಾನ್ ವೆಜ್ ಕಳಿಸೋದಿಲ್ಲ ಫ್ರೆಂಡ್ಸ್. ಸೊ ಇವಾಗ ಪುಳಿಯೋಗರೆನೇ ಅವ್ರಿಗೆ ಬಿಸಿ ರೈಸ್ ಮಾಡಿಟ್ಟಿದ್ದೀನಿ. ಸೊ ಅದನ್ನೇ ಕಳಿಸ್ಬೇಕು. ಸೊ ಇವಾಗ ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಆಗಿದೆ ಇವಾಗ. ಸೊ ಅವ್ರಿಗೆ ಬಂದ ತಕ್ಷಣ ನಮ್ಮ ಮನೆಯವ್ರಿಗೆ ಊಟ ಎಲ್ಲ ಇಟ್ಬಿಟ್ಟು ನಾನು ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಇನ್ನೂ ಬೇರೆ ಕೆಲಸಗಳಿದೆ. ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಿದೆ. ಸೊ ಎಲ್ಲ ಮುಗಿಸ್ಕೊಳ್ಬೇಕು. ಸೊ ಫಸ್ಟ್ ಇವಾಗ ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ರಿಗೆ ಊಟ ಎಲ್ಲ ಇಟ್ಟು ನಾನು ಊಟ ಮಾಡಿಕೊಂಡು ನೆಕ್ಸ್ಟ್ ಏನಿದ್ರು ಕೆಲಸಗಳು ಮತ್ತೆ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಫೈನಲಿ ಬೆಡ್ ಕವರು ಪಿಲ್ಲೋ ಕವರ್ಸ್ ಎಲ್ಲನೂ ಹಾಕ್ತೆ. ಸೊ ಫೈನಲ್ ಲುಕ್ ಈ ಥರ ಇದೆ, ನೋಡಿ ನೀವು. ಸೊ ಫ್ರೆಂಡ್ಸ್, ಚಿಕನ್ ಸಾಂಬಾರು ಸಹ ಎಲ್ಲ ರೆಡಿ ಆಯಿತು. ಸೊ ಇವಾಗ ನಮ್ಮ ಮನೆಯವರು ಬಂದರು. ಸೊ ಅವ್ರಿಗೂ ಬೇಗ ಕ್ವಿಕ್ಕಾಗಿ ಊಟಕ್ಕೆಲ್ಲ ಇಟ್ಬಿಟ್ಟು ಸೊ ನಾನು ಊಟ ಮಾಡಬೇಕು. ಸೊ ಫ್ರೆಂಡ್ಸ್, ನನ್ನ ಒಂದು ಮಧ್ಯಾಹ್ನದ ಲಂಚ್ ಇವಾಗ ಊಟ ಮಾಡಬೇಕು. ಒಂದು ಸಣ್ಣ ಮುದ್ದೆ, ಕುಕುಂಬರ್, ಆನಿಯನ್, ಚಿಕನ್ ಸಾಂಬಾರು ಮತ್ತು ವೈಟ್ ರೈಸ್, ಇಷ್ಟೇನೆ ಮಧ್ಯಾಹ್ನದ ಲಂಚ್. ಸೊ ನಮ್ಮ ಮನೆಯವ್ರು ಬಂದು ಊಟ ಮಾಡಿ ಅವರು ಆಚೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗ್ಬಿಟ್ರು. ಸೊ ನಾನಿವಾಗ ಊಟ ಮಾಡ್ತಾ ಇದ್ದೀನಿ. ಒಟ್ಟಿಗೆ ಊಟ ಮಾಡ್ಬೋದಿತ್ತು, ಬಟ್ ಅವ್ರು ತುಂಬ ಅರ್ಜೆಂಟಲ್ಲಿ ಇದ್ರು. ಸೊ ಹಾಗಾಗಿ ಆಯಿತು ಅಂತೇಳಿ ಅವ್ರಿಗೆ ಆರಾಮಾಗಿ ನಿಧಾನಕ್ಕೆ ಊಟ ಇಟ್ಟು ಸೊ ಇವಾಗ ನಾನು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಸೊ ಇವಾಗ ಊಟ ಆದ ತಕ್ಷಣ ನಿಮ್ಮ ಜೊತೆ ನಾನು ಪುಳಿಯೋಗರೆ ಪೌಡರ್ ಮತ್ತು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದಂತ ರೆಸಿಪಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಈಗ ಬೇಗ ಕ್ವಿಕ್ಕಾಗಿ ಊಟ ಮುಗಿಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇವಾಗ ಪುಳಿಯೋಗರೆ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಸೊ ಒಂದು ಬಾಣಲೆಗೆ 1 ಟೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಸೊ ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ಸೊ ಫ್ರೆಂಡ್ಸ್ ಒಂದು 4 ಟೀ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಸೊ ಫ್ರೆಂಡ್ಸ್, ಇಲ್ಲಿ 4 ಸ್ಪೂನಷ್ಟು ಸಾಸಿವೆ ಹಾಕಿದ ನಂತರ ನೆಕ್ಸ್ಟು 2.5 ಸ್ಪೂನು ಮೆಂತ್ಯ ಹಾಕಬೇಕು. ನೋಡ್ತಾ ಇದ್ದೀರಲ್ಲ, 1 ಸ್ಪೂನ್ ಹಾಕ್ತೆ. ಸೊ ನೋಡ್ಕೊಳ್ಳಿ ಎಷ್ಟು ಸ್ಪೂನ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕ್ತೆ. ಸೊ ಆಗ 1/2 ಸ್ಪೂನು. ಸೊ ಟೋಟಲಿ 2.5 ಸ್ಪೂನು ಹಾಕಿದೆ. ಸೊ 1.5 ಸ್ಪೂನು ಮೆಣಸು ಹಾಕ್ತೆ. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಇದ್ವಿ ಅಲ್ವಾ, ಸೊ ಅದನ್ನು ಸ್ವಲ್ಪ ಕಲರ್ ಟರ್ನ್ ಆಗಬೇಕು, ಒಂದು ಸ್ವಲ್ಪ ಘಮ ಬರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಜೀರಿಗೆ ಒಂದು 8 ಸ್ಪೂನಷ್ಟು ಹಾಕ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ, 8 ಸ್ಪೂನ್ ಹಾಕ್ತೀನಿ ಇವಾಗ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು 8 ಸ್ಪೂನ್ ಜೀರಿಗೆ ಹಾಕಿದ ನಂತರ ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಪೌಡರ್ದು. ಸೊ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಂಡ ನಂತರ ಇವಾಗ ಧನಿಯಾ ಹಾಕ್ತಾ ಇದ್ದೀನಿ. ಧನಿಯಾ ಎಷ್ಟು ಸ್ಪೂನ್ ಹಾಕ್ತೀನಿ ನೋಡಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು 16 ಸ್ಪೂನಷ್ಟು ಧನಿಯಾ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಒಂದು 16 ಸ್ಪೂನ್ ಧನಿಯಾ ಆ್ಯಡ್ ಮಾಡಿ ಸೊ ನೆಕ್ಸ್ಟು ಬಿಳಿ ಎಳ್ಳು ಒಂದು 2.5 ಸ್ಪೂನಷ್ಟು ಬಿಳಿ ಎಳ್ಳು ಸಹ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದ ನಂತರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಆದಷ್ಟು ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಸಿಯೋದಿಲ್ಲ ಏನೇ ಕಾಳುಗಳು. ಸೊ ಆವಾಗ ಅದು ಚೆನ್ನಾಗಿ ಬರುತ್ತೆ, ಪುಡಿ ಒಂದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸೊ ಫ್ರೆಂಡ್ಸ್, ಇಲ್ಲಿ ನಾನು ಉದ್ದಿನಬೇಳೆ 1.5 ಸ್ಪೂನಷ್ಟು ಆ್ಯಡ್ ಮಾಡಿದೆ. ಸೊ ನೆಕ್ಸ್ಟ್ ಇಲ್ಲಿ ಕಡಲೆಬೇಳೆ ಒಂದು 2 ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಸೊ
ಇಷ್ಟು ಆ್ಯಡ್ ಮಾಡಿ ಮತ್ತೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಅದು ಫ್ರೈ ಆದ ನಂತರ ಸೊ ಫ್ರೆಂಡ್ಸ್ ಇಲ್ಲಿ ಒಂದು 25 ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಕಲರ್ಗೋಸ್ಕರ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಅದು ಖಾರದ ಮೆಣಸಿನ್ಕಾಯಿ ಇದು ಒಂದು 6 ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹಾಕ್ಬಿಟ್ಟು ಮೆಣಸು ಸಹ ಹಾಕಿರ್ತೀವಲ್ವ, ಸೊ ಹಾಗಾಗಿ ನಾನು ಒಂದು 6 ಹಾಕಿದ್ದೀನಿ ಅಷ್ಟೇ ಖಾರದ ಮೆಣಸಿನ್ಕಾಯಿ. ಸೊ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನ್ ಫುಲ್ಲು 1 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಇಲ್ಲಿ ನಾನು ನೋಡಿ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇಲ್ಲಿ ನಾವು ಮಿಕ್ಸಿಲಿ ಒಂದು ಪೌಡರ್ ಮಾಡಿ ಇಟ್ಕೊಳ್ಳೋಣ. ಯಾವ ಥರ ಪೌಡರ್ ಅಂತ ನೋಡಿ ತೋರಿಸ್ತೀನಿ. ತುಂಬ ನಯಾಸು ಬೇಡ, ತುಂಬ ತರಿನೂ ಬೇಡ, ಒಂದು ಮೀಡಿಯಮ್. ನೋಡ್ತಾ ಇದ್ದೀರಲ್ವ, ನಾವು ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಲ್ವ, ಸೊ ಈ ಥರ ಪೌಡರ್ ಆದರೆ ಸಾಕು. ಅದು ರೈಸ್ ಕಲಿಸ್ತೀವಲ್ವ ಪುಡಿ, ರೈಸ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಗೊಜ್ಜು ಮಾಡಿ ರೈಸ್ ಕಲಿಸ್ತೀನಲ್ವ. ಸೊ ಒಂದು ಗ್ಲಾಸ್ ಕಂಟೈನರ್, ಒಂದು ಬಾಕ್ಸ್ಗೆ ನೀವು ಕಂಟೈನರಲ್ಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಏನು ವೆಟ್ ಹ್ಯಾಂಡಲ್ ನೀವು ಮುಟ್ಬಾರ್ದು, ವೆಟ್ ಸ್ಪೂನು ಸಹ ನೀವು ಹಾಕಿ ಯೂಸ್ ಮಾಡ್ಕೊಳ್ಬಾರ್ದು. ಪುಡಿ ಡ್ರೈ ಸ್ಪೂನೇ ಯೂಸ್ ಮಾಡಿದರೆ 1 ಮಂತ್ವರೆಗೂ ಏನೂ ಆಗಲ್ಲ, ಫುಲ್ ಫ್ರೆಶ್ ಆಗೇ ಇರುತ್ತೆ. ನೋಡಿ ಇಲ್ಲಿ ನಾನೊಂದು 1/2 kg ಅಷ್ಟು ಮಾಡಿಟ್ಕೊಳ್ತಾ ಇದ್ದೀನಿ. ನನಗಿದು 1.5 ಮಂತ್ ಅಷ್ಟು ಬರುತ್ತೆ ಪುಡಿ. ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಸೊ ಈಗ ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ತೋರಿಸ್ತೀನಿ ನೋಡಿ. ಸೊ ಫ್ರೆಂಡ್ಸ್ ನಾನಿಲ್ಲಿ 1/2 hour ಆಯಿತು. ಒಂದು ಮುಷ್ಟಿಯಷ್ಟು ಹುಣಸೆ ಹಣ್ಣು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದು ಚೆನ್ನಾಗಿ ನೆನೆದ್ಬಿಟ್ಟಿದೆ. ಸೊ ಇವಾಗ ನೀಟಾಗಿ ಈ ಥರ ಕೈಯಲ್ಲಿ ಎಲ್ಲ ನೀಟಾಗಿ ರಸ ಎಲ್ಲ ಎಂಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ಒಂದು ಸೋಸೋದಿರುತ್ತಲ್ವ, ಸೊ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫುಲ್ಲು ಅದ್ರದ್ದು ರಸ ಎಲ್ಲ ನೀಟಾಗಿ ಕೆಳಗಡೆ ಹೋಗೋ ಥರ ನೋಡ್ತಾ ಇದ್ದೀರಲ್ವ. ಸೊ ನೀಟಾಗಿ ಈ ಥರ ಮಾಡ್ಕೊಳ್ತೀನಿ. ಸೊ ನೋಡಿ ಇಲ್ಲಿ ಹುಣಸೆ ಹಣ್ಣಿಂದು ಸಿಪ್ಪೆ ಎಲ್ಲ ಈ ಥರ ಫುಲ್ಲು ನೀಟಾಗಿ ರಸ ಎಲ್ಲ ಫುಲ್ ಎಳ್ಕೊಳ್ಳೋವರೆಗೂ ನಾವು ಈ ಥರ ಸ್ನ್ಯಾಶ್ ಮಾಡ್ಕೊಳ್ಬೇಕು, ರಸ ತಕ್ಕೊಳ್ಬೇಕು. ಸೊ ನೋಡಿ ಇಲ್ಲಿ ಈ ಥರ ತಿಕ್ಕಾಗೇ ಇರಲಿ, ಇಷ್ಟು ತಿಕ್ಕಾಗೇ ಇರಬೇಕು ಅದು ಹುಣಸೆ ರಸ. ಸೊ ಬೆಲ್ಲ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಗ್ಯಾಸ್ ಮೇಲೆ ಇಟ್ಬಿಟ್ಟು ಬೆಲ್ಲ ಕರಗೋವರೆಗೂ ಸಹ ಮಿಕ್ಸ್ ಮಾಡ್ತಾ ಇರಿ. ಸೊ ನಾನು ಬೆಲ್ಲ ಪುಡಿ ಮಾಡಿನೇ ಹಾಕೋದು, ಬಟ್ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಹಾಗೆ ಉಂಡೆ ಟೈಪ್ ಇತ್ತಲ್ಲ, ಸೊ ಹಾಗೆ ಆ್ಯಡ್ ಮಾಡಿದೆ. ಸೊ ನೋಡ್ತಾ ಇದ್ದೀರಲ್ವ, ಸೊ ಒಂದು 10 minutes ಬಿಟ್ಟೆ ಈ ಥರ ಆಗಿದೆ. ನಾವು ಬೆಲ್ಲ ಹಾಕ್ತೀವಲ್ವ ಫ್ರೆಂಡ್ಸ್, ಆವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಮತ್ತು ಒಂದು ಡ್ರಾಪ್ ಅಷ್ಟು ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ನಂದು ವಿಡಿಯೋ ಮಿಸ್ ಆಗಿಬಿಡ್ತು. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ತಿಕ್ಕಾಗಿದೆ, ಈ ಥರ ಈ ಕನ್ಸಿಸ್ಟೆನ್ಸಿಲಿ ಬರಬೇಕು. ಇದು ಆರಿದ್ಮೇಲೆ ಇನ್ನೂ ತಿಕ್ಕಾಗುತ್ತೆ ಫ್ರೆಂಡ್ಸ್. ಸೊ ಈ ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಸೊ ಇದು 1 ಮಂತ್ವರೆಗೂ ಏನೂ ಆಗೋದಿಲ್ಲ. ಬಟ್ ನೀವು ವೆಟ್ ಸ್ಪೂನು ಆ್ಯಡ್ ಮಾಡಬಾರ್ದು, ವೆಟ್ ಹ್ಯಾಂಡಲ್ಲಿ ಏನು ಮುಟ್ಟಬಾರ್ದು, ವೆಟ್ ಆಗಬಾರ್ದು, ಡ್ರೈ ಸ್ಪೂನಲ್ಲೇ ನೀವು ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಪುಳಿಯೋಗರೆ ಗೊಜ್ಜು ಮಾಡೋದು ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಡಿ. ಎಣ್ಣೆ ಹಾಕಿ ಕಡಲೆಬೀಜ ನಿಮಗೆ ಎಷ್ಟು ಬೇಕು, ನೀವು ಕಡಲೆಬೀಜ ಜಾಸ್ತಿ ತಿಂತೀರಾ, ಸ್ವಲ್ಪ ರೈಸ್ ಸ್ವಲ್ಪ ಜಾಸ್ತಿ ಸಿಗಬೇಕಂದ್ರೆ ನಿಮಗೆ ಯಾವ ಥರ ಇಷ್ಟ, ಜಾಸ್ತಿ ಕ್ವಾಂಟಿಟಿಯಲ್ಲಾರ ಆ್ಯಡ್ ಮಾಡ್ಕೊಳ್ಳಿ, ಕಮ್ಮಿ ಕ್ವಾಂಟಿಟಿಲಾದರೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟು 1 ಸ್ಪೂನ್ ಅಷ್ಟು ಸಾಸಿವೆ, ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಜೀರಿಗೆ, ಸೊ ನೆಕ್ಸ್ಟು ಉದ್ದಿನಬೇಳೆ 1 ಸ್ಪೂನ್ ಅಷ್ಟು ಹಾಕಿ, ಕಡಲೆಬೇಳೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ನಾನು ಕಡಲೆಬೇಳೆ ಆ್ಯಡ್ ಮಾಡ್ತಿದ್ದೀನಿ. ಸೊ ಕಡಲೆಬೇಳೆ ಇದು ಕಡಲೆಬೀಜ ಎಲ್ಲ ಸಿಗ್ತಾ ಇರುತ್ತಲ್ವಾ ಬಾಯಿಗೆ, ಪುಳಿಯೋಗರೆ ತಿನ್ನಬೇಕಾದ್ರೆ ತುಂಬ ರುಚಿಯಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 6 ತೊಗೊಂಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು. ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ ನಂತರ ಸೊ ಫ್ರೆಂಡ್ಸ್ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಬಿಳಿ ಎಳ್ಳು ಸಹ ಆ್ಯಡ್ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪುಳಿಯೋಗರೆ ಗೊಜ್ಜು. ಸೊ ಇವಾಗ ಎಲ್ಲ ಆಯಿತು. ಇವಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಪುಳಿಯೋಗರೆ ಪೌಡರ್ ನಾನು ಮಾಡಿಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೀವು ನಿಜವಾಗ್ಲೂ ನಾನು ಮಾಡಿರೋ ಥರನೇ ಫಾಲೋ ಮಾಡಿ ಪೌಡರ್ ಇಟ್ಕೊಳ್ಳಿ, ನಿಜವಾಗ್ಲೂ ತುಂಬ ರುಚಿಯಾಗಿ ಬರುತ್ತೆ. ಈ ಥರ ಎಮರ್ಜೆನ್ಸಿ ನಾವು ಏನಾದರೂ ಟಿಫನ್ನು ಬೆಳಿಗ್ಗೆ ಏನೋ ಪ್ಲ್ಯಾನ್ ಮಾಡಿರ್ತೀವಿ, ಲೇಟ್ ಆಗಿಬಿಡುತ್ತೆ. ಸೊ ಆವಾಗ ಜಸ್ಟ್ ಈ ಥರ ಸಿಂಪಲಾಗಿ ಗೊಜ್ಜು ಮಾಡ್ಕೊಂಡ್ಬಿಟ್ರೆ ವೈಟ್ ರೈಸ್ ಮಾಡಿ ಮಕ್ಕಳು ಸ್ಕೂಲ್ಗೆಲ್ಲ
ಬ್ರೇಕ್ಫಾಸ್ಟ್ಗೆಲ್ಲ ರೆಡಿನೇ ಆಗೋಗುತ್ತೆ. ಸೊ ಈ ಥರ ಮಾಡಿ ಇಟ್ಕೊಳ್ಳಿ, ತುಂಬಾ ಯೂಸ್ಫುಲ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಎಲ್ಲ ಗೊಜ್ಜೆಲ್ಲ ರೆಡಿ ಆಯಿತು. ಸೊ ಇವಾಗ ನಾನು ಹುಣಸೆ ಉಳಿದವಾಗಲೇ ಮಾಡಿಟ್ಕೊಂಡಿದ್ದೆ ನೋಡಿ. ಸೊ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಅದೇ ಗೊಜ್ಜಿಗೆನೆ. ಸೊ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಅದು ಹೊಂದ್ಕೊಳ್ಳೋ ರೀತಿ ಗೊಜ್ಜಲ್ಲಿ ಮಾಡ್ಕೊಳ್ಳಿ. ಬಿಸಿ ಬಿಸಿ ವೈಟ್ ರೈಸ್ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಅದೇ ಗೊಜ್ಜಿಗೆ ನಮಗೆ ಎಷ್ಟು ರೈಸ್ ಬೇಕೋ ಸೊ ಅಷ್ಟು ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿಲಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಸೇಮ್ ದೇವಸ್ಥಾನದಲ್ಲಿ ಸಿಗುತ್ತಲ್ವ ಪುಳಿಯೋಗರೆ. ಸೊ ನೀವು ಆ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಅದು ರೈಸ್ಗೆಲ್ಲ ಹೊಂದ್ಕೊಂಡಿದೆ ಅಲ್ವಾ. ಸೊ ಅದು ಪೌಡರು ತುಂಬ ನೈಸಾಗಿ ರುಬ್ಬಿಲ್ಲ ನಾನು, ಅದು ಪೌಡರು ಮೆಣಸಿನ್ಕಾಯಿ ಇದೆಲ್ಲ ಕಾಣಿಸ್ತಾ ಇದೆ ನೋಡಿ. ಅದು ಒಂದು ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ. ನೀವು ಮಸ್ಟನ್ನು ಟ್ರೈ ಮಾಡಿ, ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಪುಳಿಯೋಗರೆ. ನೋಡ್ತಾ ಇದ್ದೀರಿ ನೋಡಿ, ನೀಟಾಗಿ ನೋಡ್ಕೊಳ್ಳಿ. ತೋರಿಸ್ತೀನಿ ನೋಡಿರಿ, ಇಲ್ಲಿ ಕೈಯಲ್ಲೂ ಸಹ ತೆಗ್ದು ನೋಡಿರಿ, ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವ. ಈ ಥರ ಚೆನ್ನಾಗಿ ಆ ಹುಣಸೆ ರಸ ಏನಿದೆ ಎಲ್ಲ ಹೊಂದ್ಕೊಂಡಿರುತ್ತೆ. ಮತ್ತು ಬೆಲ್ಲ ಎಲ್ಲ ನಾವು ಯೂಸ್ ಮಾಡಿರ್ತೀವಲ್ವ, ಸೊ ಅದು ಸಹ ಸ್ವಲ್ಪ ಸ್ವೀಟ್ನೆಸ್ ಸಹ ಆ್ಯಡ್ ಆಗಿರುತ್ತೆ. ಫುಲ್ಲು ಈ ಥರ ದೇವಸ್ಥಾನದಲ್ಲೆಲ್ಲ ಸಿಗುತ್ತೆ ಅಲ್ವಾ ಪುಳಿಯೋಗರೆ, ಇನ್ನೂ ಸ್ವಲ್ಪ ತಿನ್ನೋಣ ಅನಿಸ್ತಾ ಇರುತ್ತೆ. ಸೊ ಆ ಥರ ಟೇಸ್ಟ್ ಬಂದಿರುತ್ತೆ ಫ್ರೆಂಡ್ಸ್. ನೀವು ಮಸ್ಟ್ ಟ್ರೈ ಮಾಡಿ, ನಿಜವಾಗ್ಲೂ ಕಾಮೆಂಟ್ ಮಾಡ್ತೀರಾ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಅಂತೇಳಿ. ಮಸ್ಟ್ ಟ್ರೈ ಮಾಡಿ ಈ ರೆಸಿಪಿ. ಸೊ ಇಷ್ಟ ಆಗಿದರೆ ಒಂದು ಲೈಕು ಸಹ ಮಾಡಿ ಫ್ರೆಂಡ್ಸ್. ಸೊ ಈ ಥರ ಬಂದಿದೆ ಪುಳಿಯೋಗರೆ ಪೌಡರ್ ಆ್ಯಂಡ್ ಪುಳಿಯೋಗರೆ ಗೊಜ್ಜು. ಸೊ ಫ್ರೆಂಡ್ಸ್, ಇವಾಗ ಮಕ್ಕಳು ಕರ್ಕೊಬರ್ಬೇಕು ಸ್ಕೂಲ್ ಹತ್ರ ಹೋಗಿ. ನಮ್ಮ ಮನೆಯವ್ರು ಆಚೆ ಕೆಲಸ ಇದೆ ಅಂತೇಳಿ ಹೋಗಿದ್ದಾರೆ. ಸೊ ಇವಾಗ ಕ್ವಿಕ್ಕಾಗಿ ಹೋಗಿ ಕರ್ಕೊಂಬರೋಣ. ರೆಗ್ಯುಲರಾಗಿ ನಮ್ಮ ಮನೆಯವರೇ ಕರ್ಕೊಬಾರ್ದು, ನಾನೇನು ಹೋಗೋದಿಲ್ಲ ಕರ್ಕೊಬರೋದಕ್ಕೆ. ಈ ಥರ ರೇರಾಗಿ ಏನಾದರೂ ಕೆಲಸ ಇದೆ ಅಂತ ಹೇಳಿ ಅವ್ರು ಆಚೆ ಹೋದಾಗ ನಾನು ಹೋಗಲೇಬೇಕು. ಸೊ ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿದೆ ಸ್ಕೂಲು. ಸೊ ಬೇಗ ಹೋಗಿ ಕರ್ಕೊಂಬರೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹೋಗ್ತಾ ಕರ್ಕೊಬರೋದಕ್ಕೆ ಬೇಗ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಬರೋಣ. ಸೊ ಫ್ರೆಂಡ್ಸ್, ಪುಳಿಯೋಗರೆ ಪೌಡರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.